ಕಾಂತೆಯೇ ಲಾಲಿಸು ಶಾಂತಿಯಿಂದಲೂ ನೀನು. ದೇವಿ ಶಾರದೆ, ಕಾಂತೆಯೇ ಲಾಲಿಸು ಶಾಂತಿಯಿಂದಲೇ ನೀನು. ಚಿಂತೆಯ ಕಾಲವು ಒದಗಿಹುದೀಗ, ಕಾಂತೆಯೇ ಲಾಲಿಸು ಶಾಂತಿಯಿಂದಲೇ ನೀನು. ಚಿಂತೆಯ ಕಾಲವು ಒದಗಿಹುದೀಗ, ಮಹಿಷನ ಉಪಟಳವು ಮಿತಿ ಮೀರಿಹುದು. ದೇವಿ, ಮಹಿಷನ ಉಪಟಳವು ಮಿತಿ ಮೀರಿಹುದು. ಒದಗಿ ಬಂದಿಹುದೀಗ ವಿಧಿಯ ಪರೀಕ್ಷೆ. ದೇವಿ, ಒದಗಿ ಬಂದಿಹುದೀಗ ವಿಧಿಯ ಪರೀಕ್ಷೆ. ಕಾಂತೆಯೇ ಲಾಲಿಸು ಶಾಂತಿಯಿಂದಲೇ ನೀನು. ಚಿಂತೆಯ ಕಾಲವು ಒದಗಿಹುದೀಗ, ಸುರ ಅಸುರರೆಲ್ಲ ಭಯಭೀತಿಯಿಲ್ದಿಹರು. ದೇವಿ, ಸುರ ಅಸುರರೆಲ್ಲ ಭಯಭೀತಿಯಿಲ್ದಿಹರು. ಆತನ ಜಯಿಸುವು ಅಸಾಧ್ಯವಾಗಿದೆ. ಆತನ ಜಯಿಸುವು ಅಸಾಧ್ಯವಾಗಿದೆ. ಕಾಂತೆಯೇ ಲಾಲಿಸು ಶಾಂತಿಯಿಂದಲೇ ನೀನು. ಚಿಂತೆಯ ಕಾಲವು ಒದಗಿಹುದೀಗ, ಪ್ರಾಣೇಶ್ವರ, ಅಮರನಾಥನಾದ ದೇವೇಂದ್ರನು ದುಃಖಿಸುತ್ತಾ ಇತ್ತಲೇ ಬರುತ್ತಿರುವುದಲ್ಲ, ಕಾರಣವೇನಿರಬಹುದು ಸ್ವಾಮಿ? ಶಾರದೆ, ಆ ವಿಚಾರವು ಮುಂದೆ ಗೊತ್ತಾಗುವುದು. ಆ ದುಷ್ಟನಾದ ಮಹಿಷಾಸುರನಿಂದ ಇಂದ್ರನಿಗೆ ಈ ಸಂಕಷ್ಟ ಬಂದಿರುವುದು. ದೇವಿ, ಆಹಾ ಸ್ವಾಮಿ, ಭಕ್ತರ ಸೇವೆಯು ಯಾರದು ಯೋಚಿಸಿ ನೋಡಿ. ದೇವಿ, ನೀನು ಹೇಳುತ್ತಿರುವ ಮಾತು ನಿಜ. ಆ ಪಾಪಿಯಾದ ಮಹಿಷಾಸುರನು ಮಹೇಂದ್ರನನ್ನು ಯುದ್ಧದಲ್ಲಿ ಸೋಲಿಸಿ ಆತನ ಸುರವಸ್ತ್ರಗಳನ್ನು ಸೆರೆ ಹಿಡಿದಿರುವರು. ಆತನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ದೇವಿ, ಪ್ರಾಣೇಶ್ವರ, ದೇವಿ, ಹೀಗೆಂದರೆ ಮುಂದೆ ಗತಿಯೇನು ಸ್ವಾಮಿ? ಮೊದಲು ಆ ಪಾಪಿಷ್ಟರಿಗೆ ವರಗಳನ್ನು ನೀಡುವುದು, ನಂತರ ದೇವತೆಗಳನ್ನು ಕಷ್ಟಕ್ಕೆ ಸಿಲುಕಿಸುವುದು, ಅನಂತರ ನೀವೇ ಸಿಕ್ಕಾಕಿಕೊಂಡು ಒದ್ದಾಡುವುದು. ಇದು ಯಾವ ಧರ್ಮ? ಅದಕ್ಕೆ ಏನು ಮಾಡುವುದು ದೇವಿ? ಸ್ವಾಮಿ, ದೇವಿ, ಬಾಬಾರು ಪ್ರೇಮ ದೇವಾ, ಬಾ ಎನ್ನ ಭಾಗ್ಯ ದೈವ, ನಿಮ್ಮನ್ನು ವರಿಸಿಹ ನಾನು, ನಾ ಧನ್ಯಳಾದೆನು. ದೇವಿ, ದೇವಾ, ಬಾಬಾರು ಭಾಗ್ಯ ದೈವ, ಬಾ ಎನ್ನ ಭಾಗ್ಯ ದೈವ, ನಿಮ್ಮನ್ನು ವರಿಸಿಹ ನಾನು, ನಾ ಧನ್ಯಳಾದೆನು. ಬಾಬಾರು ಪ್ರೇಮ ದೇವ, ಬಾ ಎನ್ನ ಭಾಗ್ಯ ದೈವ, ನಿಮ್ಮನ್ನು ವರಿಸಿಹ ನಾನು, ನಾ ಧನ್ಯಳಾದೆನು. ಮನಸಾರೆ ವರಿಸಿಹ ನಿನ್ನ ಮನದೇ
ಮನದಿ ತುಂಬಿಕೊಂಡಿಹೆನು ಸ್ವಾಮಿ ನಿನ್ನ ಸಂಗದಲ್ಲಿ ಮೈ ಮರೆತು ಹೋದೆನು ಆ ಆ, ಆ, ಲಲಲಲಲಲಲಲ. ಮನಸಾರೆ ವರಿಸಿಹ ನಿನ್ನ ಮನದಿ ತುಂಬಿಕೊಂಡಿಹೆನು ಸ್ವಾಮಿ ನಿನ್ನ ಸಂಗದಲ್ಲಿ ಮೈ ಮರೆತು ಹೋದೆನು ಬಾಬಾರ ದೇವನೇ ಈ ಪ್ರಿಯಳ ಶ್ರೀಕರನೇ ಬಾಬಾರ ದೇವನೇ ಈ ಪ್ರಿಯಳ ಶ್ರೀಕರನೇ ಆನಂದವ ನೀಡು ಬಾ ದೇವಿ ಸ್ವಾಮಿ ದೇವಿ ಆನಂದವ ನೀಡು ಬಾ ಪ್ರಾಣೇಶ್ವರ ದೇವಿ ಬಾಬಾರು ಭೀಮದೇವ ಬಾ ಎನ್ನ ಭಾಗ್ಯ ದೈವ ನಿಮ್ಮನ್ನು ವರಿಸಿಹ ನಾನು ನಾ ಧನ್ಯಳಾದೆನು ಜನ್ಮಗಳು ನೂರು ಬರಲಿ ಇರುವೆ ನಿನ್ನೊಲವಿನಲಿ ನೂರು ಅವತಾರವಿರಲಿ ನಿನ್ನ ಸೇವೆ ನನಗಿರಲಿ ಆ ಆ, ಲಲಲಲಲಲಲಲಲಲಲಲಲಲಲಲ. ಜನ್ಮಗಳು ನೂರು ಬರಲಿ ಇರುವೆ ನಿನ್ನೊಲವಿನಲಿ ನೂರು ಅವತಾರವಿರಲಿ ನಿನ್ನ ಸೇವೆ ನನಗಿರಲಿ ಬಾಬಾರ ದೇವನೇ ಈ ಪ್ರಿಯಳ ಶ್ರೀಧರನೇ ದೇವಿ ಅಲ್ಲವೇ ಅಲ್ಲವೇ ಬಾಬಾರ ದೇವನೇ ಈ ಪ್ರಿಯಳ ಪ್ರಿಯತಮನೇ ಆನಂದವ ನೀಡು ಬಾ ಆ, ಸ್ವಾಮಿ ದೇವಿ ಆನಂದವ ನೀಡು ಬಾ ಆ, ಪ್ರಿಯ ದೇವಿ ಬಾಬಾರು ಪ್ರೇಮ ದೇವ ಬಾ ಎನ್ನ ಭಾಗ್ಯ ದೈವ ನಿನ್ನನ್ನು ವರಿಸಿಹ ನಾನು ನಾ ಧನ್ಯಳಾದೆನು ನಿನ್ನನ್ನು ವರಿಸಿಹ ನಾನು ನಾ ಧನ್ಯಳಾದೆನು ಸ್ವಾಮಿ ದೇವಿ ಹೀಗೆಂದರೆ ಕಾರ್ಯವು ಸಾಧ್ಯವೇ ಅದು ದೇವಾಲಯದ ಗೋಪುರದಲ್ಲಿ ಮೇಲೆ ನಾರಾಯಣನ ವಾಹನನಾದ ಗರುಡನು ಕುಳಿತರೆ ಜನರು ಕೈ ಮುಗಿವರು ಅದೇ ರೀತಿ ಕಾಗೆಯ ಕುಳಿತರೆ ಕೈ ಮುಗಿವರೇ ಯಾರೂ ಮುಗಿಯುವುದಿಲ್ಲ ದೇವಿ ಅಲ್ಲವೇ ದೇವಿ ಪ್ರೇಮ ಸುದಯನ ಪಾವನ ಗೈಯಲ್ಲೋ ಆನಂದವನಾನಂತೆ ಪ್ರಿಯ ಕಾಂತಿ ಶಾರದೆ ಸ್ವಾಮಿ ಪ್ರೇಮ ಸುದಯನ ಪಾವನ ಗೈಯಲ್ಲೋ ಆನಂದ
ನಾರಿ ನಿನ್ನಯ ನಯನ ಕುಸುಮಾಶಯನ ನಾರಿ ನಿನ್ನಯ ನಯನ ಕುಸುಮಾಶಯನ ನವ ಬರಿತೆ ಗುಣ ಸಹಿತೆ ನವ ಬರಿತೆ ಗುಣ ಸಹಿತೆ ಪ್ರೇಮ ಸುದಯನ ಪಾವನ ಗೈಯಲು ಆನಂದವನ ನಾಂತೆ ಪ್ರಿಯ ಕಾತೆ ದೇವಿ ಪ್ರೇಮವೇ ಜಗದ ಆಧಾರ ಅಲ್ಲವೇ ದೇವಿ ಪ್ರೇಮವೇ ಜಗದ ಆಧಾರ ವಿಕಸಿತವೋ ಇದು ನಿಜವೋ ದೇವಿ ವಿಕಸಿತವೋ ಇದು ನಿಜವೋ ಪ್ರೇಮ ಸುದಯನ ಪಾವನ ಗೈಯಲು ಆನಂದವನ ನಾಚೆ ಪ್ರಿಯ ಕಾಂತೆ ಪ್ರೇಮವೇ ಜಗದ ಆಧಾರ ಅಲ್ಲವೇ ದೇವಿ ಪ್ರೇಮವೇ ಜಗದ ಆಧಾರ ವಿಕಸಿತವೋ ಇದು ನಿಜವೋ ವಿಕಸಿತವೋ ಇದು ನಿಜವೋ ಪ್ರೇಮ ಸುದಯನ ಪಾವನ ಗೈಯಲು ಆನಂದವನ ನಾಂತೆ ಪ್ರಿಯ ಕಾಂತೆ ದೇವಿ ಹಾಗೆಂದ ಮೇಲೆ ಆ ದೇವೇಂದ್ರನನ್ನು ಕಾಪಾಡಬೇಕಾದದ್ದು ನಿಮ್ಮ ಕರ್ತವ್ಯವಲ್ಲವೇ ಸ್ವಾಮಿ? ಬ್ರಹ್ಮದೇವ, ಮಾತಾ ಶಾರದಾದೇವಿ, ಈ ದೇವೇಂದ್ರನ ಪ್ರಣಾಮಗಳು. ಮಹೇಂದ್ರ, ನಿನಗೆ ಮಂಗಳವಾಗಲಿ. ಬ್ರಹ್ಮದೇವ, ಆ ದುಷ್ಟನ ಮಹಿಷಾಸುರನು ಸ್ವರ್ಗಲೋಕಕ್ಕೆ ನುಗ್ಗಿ ಅಮರಾವತಿಯನ್ನು ಆಕ್ರಮಿಸಿಕೊಂಡಿರುವನು. ಈತನಿಂದ ನೀನೇ ನಮ್ಮನ್ನು ಕಾಪಾಡಬೇಕು ದೇವ. ಮಹೇಂದ್ರ, ಆ ದುಷ್ಟನಾದ ಮಹಿಷಾಸುರನನ್ನು ಕೊಲ್ಲಲು ತ್ರಿಮೂರ್ತಿಗಳಿಂದಲೂ ಅಸಾಧ್ಯವಾಗಿದೆ. ಆದ್ದರಿಂದ ನಾವೆಲ್ಲರೂ ಶಿವನಲ್ಲಿಗೆ ಹೋಗಿ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಹಾಗೆ ಆಗಲಿ ಪರಮಾತ್ಮ. ಓ ಬ್ರಹ್ಮ, ಎಲ್ಲಿ ಅಲದೇವಾನೆ, ಎಲ್ಲಿ ಪೋಪೆಯೋ ನಿಲ್ಲದ ಅಲದೇವಾನೆ, ಎಲ್ಲಿ ಪೋಪೆಯೋ. ಓ ಬ್ರಹ್ಮ, ಓ ಮಹಿಷಾಸುರ, ನೀರನ್ನು ಸೂರನು ಈಗನ ಮೈದನು ತೋರು ತಾವಿನ ತಲೆಯೊಳಗೆ, ನೀರನ್ನು ಸೂರನು ಈಗನ ಮೈದನು ತೋರು ತಾವಿನ ತಲೆಯೊಳಗೆ, ತಕ್ಕ ಲೋಕವು ನನಗೆ ನಿತ್ಯವೋ. ಓ ಬ್ರಹ್ಮ, ಓ ಮಹಿಷಾಸುರ, ಲೋಕವು ನನಗೆ ನಿತ್ಯವೋ. ಹತ್ತು ದಿನಗಳ ಕತ್ತರಿಸುವೆನ, ಎಲ್ಲಿ ಪೋಪೆಯೋ ನಿಲ್ಲದ ಅಡದೇವಾನೆ, ನಿಲ್ಲದ ಅಡದೇವಾನೆ, ಎಲ್ಲಿ ಪೋಪೆಯೋ, ಎಲ್ಲಿ ಪೋಪೆಯೋ, ಎಲ್ಲಿ ಪೋಪೆಯೋ. ಎಲ್ಲವೋ ಬ್ರಹ್ಮದೇವ, ನಿನ್ನನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ಆದರೆ ಈಗ ನೀನು ನನಗೆ ಶರಣಾಗುವೆಯೋ ಅಥವಾ ಯುದ್ಧಕ್ಕೆ ಸಿದ್ಧನಾಗುವೆಯೋ? ಕೆಲವೋ ಛೇ ಮೂರ್ಖ, ನಿನಗೆ ನಾಶ ಒದಗಿ ಬಂದೇ ಕಾಣುತ್ತಿರುವುದು. ಅದು ಹೇಗೆಂದರೆ, ಮನುಷ್ಯನಿಗೆ ಆಚಾರವು ನಿದ್ರೆಯು ಇವೆಲ್ಲವೂ ಪ್ರಯೋಜನವಿಲ್ಲ. ನೀನು ವ್ಯಕ್ತವಾಗಿ ಕೆಡಬೇಡ, ಇಲ್ಲಿಂದ ಜಾಗೃತಿಯಾಗಿ ಬರಡು. ಎಲ್ಲವೋ ಬ್ರಹ್ಮ, ನಿನ್ನ ಮಾತು ನಿಜವೇ ಸರಿ. ಅದು ಹೇಗೆಂದರೆ, ನೀನು ನನ್ನೊಳಗೆ ಯುದ್ಧ ಮಾಡಲು ಶಕ್ತಿ ಸಾಲದೆ ಈ ರೀತಿ ಮಾತನಾಡುತ್ತಿರುವೆ. ಸಿದ್ಧನಾಗಿದ್ದಕ್ಕೆ ಛೇ ಮೂರ್ಖ, ನೀನು ನನ್ನ ಹಣೆಯಲ್ಲಿ ಯಾವ ರೀತಿ ಬರೆದಿರುವೆಯೋ ಅದರಂತೆಯೇ ಆಗಲಿ ಸಿದ್ಧನಾಗಿದ್ದಕ್ಕೆ. ಛೇ ಮೂರ್ಖ, ಶಿವನಿಂದ ವರವನ್ನು ಪಡೆದಿರುವುದೆಂದು ಹೆಚ್ಚು ಬೆರೆಯುತ್ತಿರುವೆ ಆ ಮೂಢ. ನಿನ್ನನ್ನು ಒದ್ದು ಕೆಡವಲು ಆ ಆದಿಶಕ್ತಿಯೇ ಬರುವಳು.
ಇದು ಸಿದ್ಧಾಂತವೆಂದು ತಿಳಿ. ಕೆಲವೋ ಬ್ರಹ್ಮ, ಈಗ ನೀನು ನನಗೆ ಶರಣಾದರೆ ಸರಿ, ಇಲ್ಲವಾದರೆ ಈ ನಿನ್ನ ಶಿರವನ್ನು ಕತ್ತರಿಸಿ ಬರುತ್ತೇನೆ. ಛೇ ಮೂರ್ಖ, ನಾನೇ ಸತ್ಯಲೋಕವನ್ನು ಬಿಟ್ಟು ಅದೃಷ್ಟನಾಗ. ಬ್ರಹ್ಮನು ನನ್ನೊಡನೆ ಯುದ್ಧ ಮಾಡಲು ಎಲವಿ ಈ ಸತ್ಯಲೋಕವನ್ನೇ ಬಿಟ್ಟು ಓಡಿ ಹೋದನು. ಈ ಸತ್ಯಲೋಕವು ನನ್ನ ಕೈವಶವಾಯಿತು. ಇನ್ನು ನಾನೀಗಲೇ ಕೈಲಾಸಕ್ಕೆ ಹೋಗಿ ಆ ಬೂದಿ ಬುಡುಗ ಶಂಕರನನ್ನು ಸೆಳೆಯಲೇಬೇಕು. ರಾಷ್ಟ್ರ ಪ್ರಲಂಬ ನಮ್ಮ ಸೈನ್ಯವೆಲ್ಲವೂ ಸತ್ಯಲೋಕದ ಕಡೆಗೆ ನಡೆಯಲಿ. ದೇವಿ, ಸರಸಿ ಜನಾಭನ ಸೋದರಿ ಪಾರ್ವತಿ, ಸರಸಿ ಜನಾಭನ ಸೋದರಿ ಶಂಕರಿ ಪಾರ್ವತಿ, ಸರಸಿ ಜನಾಭನ ಸೋದರಿ ಶಂಕರಿ ಪಾಲಿಸೆ ಜಗವನು ಪರಮ ದಯಾ ಕರೆ ಪಾರ್ವತಿ, ಪಾಲಿಸೆ ಜಗವನು ಪರಮ ದಯಾ ಕರೆ ಸರಸಿ ಜನಾಭನ ಸೋದರಿ ಶಂಕರಿ ಲೋಕದ ಶಕ್ತಿಗೆ ಕಾರಣಳು ನೀನು ದೇವಿ, ಲೋಕದ ಶಕ್ತಿಗೆ ಕಾರಣಳು ನೀನು, ಲೋಕದ ಮುಕ್ತಿಗೆ ಕಾರಣಳು ನೀನು ದೇವಿ, ಲೋಕದ ಮುಕ್ತಿಗೆ ಕಾರಣಳು ನೀನು ಸರಸಿ ಜನಾಭನ ಸೋದರಿ ಶಂಕರಿ ಪಾರ್ವತಿ, ಶಾಪವ ತೊಲಗಿಸೆ ಪಾಪವ ನೀಗಿಸೆ, ಶಾಪವ ತೊಲಗಿಸೆ ಪಾಪವ ನೀಗಿಸೆ, ಶಾಪವ ತೊಲಗಿಸೆ ಪಾಪವ ನೀಗಿಸೆ ದೇವಿ, ಶಾಪವ ತೊಲಗಿಸೆ ಪಾಪವ ನೀಗಿಸೆ, ಶಾಪವ ತೊಲಗಿಸೆ ಪಾಪವ ನೀಗಿಸೆ, ಶಾಪವ ತೊಲಗಿಸೆ ಪಾಪವ ನೀಗಿಸೆ ಸರಸಿ ಜನಾಭನ ಸೋದರಿ ಶಂಕರಿ ಸ್ವಾಮಿ ದೇವಿ, ಮಾಯ ಮೋಹ ರೂಪನೆ
ಅನ್ನೋದಕವನ್ನು ನೀಡಿ ಕಾಪಾಡುವ ಜಗದ್ಯಾತಿ ನೀನಲ್ಲವೇ ಸ್ವಾಮಿ. ದೇವಿ, ಲೋಕಕ್ಕೆ ಅನ್ನೋದಕವನ್ನು ಕೊಟ್ಟು ಕಾಪಾಡದಿದ್ದರೆ ಈ ಲೋಕವು ಉಳಿಯುವುದೇ ದೇವಿ. ಅದು ಹೇಗೆ ಸಾಧ್ಯ ದೇವ? ಪಾರ್ವತಿ, ಅದು ಹೇಗೆಂದರೆ ತನುವಿದು ನಿನಗಾಗಿ ನೆನೆದು ನೆನೆದು ಮನ ಅಂಬಲಿಸಿ. ಪಾರ್ವತಿ, ತನುವಿದು ನಿನಗಾಗಿ ನೆನೆದು ನೆನೆದು ಮನ ಅಂಬಲಿಸಿ ಮನದಾಸೆ ಪೂರೈಸುವ ನೀಯನ್ನ ಮನದಾಸೆ ಪೂರೈಸುವ. ದೇವಿ, ಶಂಕರ, ಹೃದಯದ ತಾಪಕ್ಕೆ ಮನಸ್ಸಿದು ಸೋತಿದೆ, ಹೃದಯದ ತಾಪಕ್ಕೆ ಮನಸ್ಸಿದು ಸೋತಿದೆ. ಪಾರ್ವತಿ ನಿನ್ನಯ ಪ್ರಣಯದ ರೂಪಿಗೆ. ಪಾರ್ವತಿ ನಿನ್ನಯ ಪ್ರಣಯದ ರೂಪಿಗೆ ಪಾರ್ವತಿ ನಿನ್ನಯ ಪ್ರಣಯದ ರೂಪಿಗೆ. ದೇವಿ, ಪಾರ್ವತಿ ನಿನ್ನಯ ಪ್ರಣಯದ ರೂಪಿಗೆ ನೆನೆದು ನೆನೆದು ಮನ ಅಂಬಲಿಸಿ ನೆನೆದು ನೆನೆದು ಮನ ಅಂಬಲಿಸಿ ಮನದಾಸೆ ಪೂರೈಸುವ ನೀಯನ್ನ ಮನದಾಸೆ ಪೂರೈಸುವ. ಹೃದಯದ ತಾಪಕ್ಕೆ ಮನಸ್ಸಿದು ಸೋತಿದೆ, ಹೃದಯದ ತಾಪಕ್ಕೆ ಮನಸ್ಸಿದು ಸೋತಿದೆ. ಪಾರ್ವತಿ ನಿನ್ನಯ ಪ್ರಣಯದ ರೂಪಿಗೆ. ದೇವಿ, ಪಾರ್ವತಿ ನಿನ್ನಯ ಪ್ರಣಯದ ರೂಪಿಗೆ ನೆನೆದು ನೆನೆದು ಮನ ಅಂಬಲಿಸಿ ನೆನೆದು ನೆನೆದು ಮನ ಅಂಬಲಿಸಿ ಮನದಾಸೆ ಪೂರೈಸುವ ನೀಯನ್ನ ಮನದಾಸೆ ಪೂರೈಸುವ. ಪಾರ್ವತಿ, ದೇವ, ಅದು ಹೇಗೆಂದರೆ ವಾಹನಗಳನ್ನು ರಥಗಳನ್ನು ಪಾಪಿಗಳನ್ನು ಒಂದೇ ದೂರದಲ್ಲಿರಿಸಬೇಕು. ಪಾರ್ವತಿ, ದುರ್ಜನರ ಸಹವಾಸ ಮಾಡಿದರೆ ಸಮಯ ಬಂದಾಗ ಅವರು ನಮ್ಮ ಶಿರಸ್ಸನ್ನೇ ತೆಗೆಯಬಹುದು. ಆದ್ದರಿಂದ ಆನೆಯನ್ನು 1000 ಮೊಳ ದೂರದಲ್ಲಿರಿಸುವಂತೆ ಆ ದುಷ್ಟ ಪಾಪಿಗಳನ್ನು ಸಹ ಅಷ್ಟೇ ದೂರದಲ್ಲಿರಿಸಬೇಕು. ಪಾರ್ವತಿ, ನಿಜವೇ ಸ್ವಾಮಿ. ಪಾರ್ವತಿ, ದೇವ, ಅದು ಅಲ್ಲಿ ನೋಡು, ಅಮರಾಧಿಪತಿಯಾದ ದೇವೇಂದ್ರ ಬ್ರಹ್ಮದೇವರು ಇದೇ ಮಾರ್ಗದಲ್ಲಿ ಬರುತ್ತಿರುವರು. ಬರಲಿ, ವಿಚಾರವೇನೆಂದು ಕೇಳಿ ತಿಳಿಯೋಣ. ಆಗಲಿ ಸ್ವಾಮಿ. ದೇವನೇ ಸುಜನರ ಪಾಲನೆ ಉರುಗಭೂಷಣನೆ ಅಜ ಹರಿ ವಂದ್ಯನೇ ದೇವನೇ. ಪರಮಾತ್ಮ, ದೇವನೇ ಸುಜನ ಪಾಲನೆ ಉರುಗಭೂಷಣನೆ ಅಜ ಹರಿ ವಂದ್ಯನೇ ದೇವನೇ. ಪರಮಾತ್ಮ, ಮಹಿಷನ ಬಾಧೆಯ ತಾಳಲಾರೆವು ನಾವು, ಮಹಿಷನ ಬಾಧೆಯ ತಾಳಲಾರೆವು ನಾವು. ಮುಖಂಡ ನೀತ ವರ ಬಲ ಗರ್ವಿತ,
ಪ್ರಬಲ ಗರ್ವಿತ ದೇವನೇ ಸುಜನರ ಪಾಲನೆ ಮುರುಗಭೂಷಣನೇ ಅಜಹರಿ ವಂದ್ಯನೇ ದೇವನೇ. ಪರಮೇಶ್ವರ ನಮ್ಮನ್ನು ಕಾಪಾಡು ಕಾಪಾಡು. ಬ್ರಹ್ಮದೇವ, ದೇವೇಂದ್ರ, ದೇವತೆಗಳೇ ನಿಮಗೆ ಮಂಗಳವಾಗಲಿ. ಬ್ರಹ್ಮದೇವ, ದೇವೇಂದ್ರ, ದೇವತೆಗಳೇ ಏನಾಯಿತು? ಪರಮಾತ್ಮ, ಸರ್ವಾಂತಮಿಯಾದ ನಿನಗೆ ನಾನು ಏನೆಂದು ಹೇಳಲಿ ದೇವ? ಆ ದುಷ್ಟನಾದ ಮಹಿಷಾಸುರನು ಸ್ವರ್ಗಲೋಕಕ್ಕೆ ನುಗ್ಗಿ ಅಮರಾವತಿಯನ್ನು ಆಕ್ರಮಿಸಿಕೊಂಡಿರುವನು ದೇವ. ಆತನಿಂದ ನೀನೇ ನಮ್ಮನ್ನು ರಕ್ಷಿಸಬೇಕು ದೇವ. ಪರಮೇಶ್ವರ, ಬ್ರಹ್ಮದೇವ, ದುಷ್ಟನಾದ ಧನುಜನನ್ನು ನೀನೇ ಸಂಹರಿಸಬೇಕು. ಆ ದೇವೇಂದ್ರನ ಪದವಿಯನ್ನು ಆತನಿಗೆ ಕೊಡಿಸು. ಆತನಿಂದ ನಮಗೂ ಕಷ್ಟ ತಪ್ಪಲಾರದು ದೇವ. ಬ್ರಹ್ಮದೇವ, ದೇವೇಂದ್ರ, ದೇವತೆಗಳೇ ಆ ಧನುಜನನ್ನು ಸಂಹರಿಸಲು ನನ್ನಿಂದಲೂ ಸಾಧ್ಯವಿಲ್ಲ. ಅವನು ವರಬಲ ಗರ್ಭಿತನಾಗಿ ಮೆರೆಯುತ್ತಿರುವನು. ಆದ್ದರಿಂದ ನಾವೆಲ್ಲರೂ ವೈಕುಂಠಕ್ಕೆ ಹೋಗಿ ಮಹಾವಿಷ್ಣುವಿನ ಬಳಿ ಆಲೋಚಿಸ ನಡೀರಿ, ವೈಕುಂಠಕ್ಕೆ ಹೋಗೋಣ. ದೇವ. ನನಗೆ ಸಮರ ಹೃದಯ ಭುಜ ಬಲ ಸರಿ ಸಮರ ಭಲ ನನಗೆ ಸಮರ ಹೃದಯ ಭುಜ ಬಲ ಸರಿ ಸಮರ ಶಿವ ನಿನ್ನಯ ಪಡೆ ಹಡಗಿಸುವೆ. ಓ ಈಶ್ವರ, ಶಿವ ನಿನ್ನಯ ಪಡೆ ಹಡಗಿಸುವೆ. ಇರುತ್ತದೆ ಅರಿಯನು ನಿರಾಕರಿಸುವೆ. ಇರುತ್ತದೆ ಅರಿಯನು ನಿರಾಕರಿಸುವೆ. ಬಲ ನನಗೆ ಸಮರ ಹೃದಯ ಭುಜ ಬಲ ಸರಿ ಸಮರ ಭುಜ ಬಲ ಸರಿ ಸಮರ ಭುಜ ಬಲ ಸರಿ ಸಮರ. ಎಲ್ಲವೋ ಶಂಕರ, ಎಲ್ಲವೋ ಮಹಿಷಾಸುರ, ನಿನ್ನನ್ನು ಕಂಡು ನಾನು ಧನ್ಯನಾದೆನು. ಆದರೆ ಈಗ ನೀನು ನನಗೆ ಶರಣಾಗುವೆಯೋ ಅಥವಾ ಯುದ್ಧ ಮಾಡುವೆಯೋ? ಛೀ ಮಹಿಷಾಸುರ, ನನ್ನಿಂದಲೇ ವರಗಳನ್ನು ಪಡೆದು ನನ್ನನ್ನೇ ಯುದ್ಧಕ್ಕೆ ಆಹ್ವಾನಿಸಲು ಬಂದೆಯಾ? ಆದರೂ ನಿನಗೆ ಒಂದು ನೀತಿಯನ್ನು ಹೇಳುವೆನು, ಕೇಳು. ಕ್ಷಮೆಯುಂಟಾದರೆ ಕವಚವೇತಕ್ಕೆ, ಜ್ಞಾನಿಯಾದರೆ ಚಿಂತೆಯೇತಕ್ಕೆ, ಸರ್ವ ಮಂತ್ರವಿದ್ದರೆ ಮೌನ ಮಂತ್ರವೇತಕ್ಕೆ, ದುರ್ಜನರಿದ್ದರೆ ಸರ್ವವೇತಕ್ಕೆ. ಈ ರೀತಿಯಾಗಿ ನೀನಿದ್ದರೆ ಯಾವ ಲೋಕದಲ್ಲಿ ಬೇಕಾದರೂ ಹೋಗಿ ಬರಬಹುದು, ಭಯವಿಲ್ಲ. ಮತ್ತೆ ಯೋಚಿಸಿ ನೋಡು. ಶಂಕರ, ನೀನು ನನಗೆ ನೀತಿಯನ್ನು ಬೋಧಿಸಬೇಡ. ಈಗ ನೀನು ನನ್ನೊಡನೆ ಯುದ್ಧ ಮಾಡದೆ ಹೋದರೆ ಈ ನನ್ನ ಬಾಹುಬಲ ಪರಾಕ್ರಮವು ಈ ಜಗತ್ತಿಗೆ ತಿಳಿಯಬೇಕು. ಜಾಗ್ರತೆಯಾಗಿ ಯುದ್ಧಕ್ಕೆ ಸಿದ್ಧನಾಗು. ಮೂರ್ಖ, ಇಷ್ಟು ಪಂತ ಏಕೋ ನಿನಗೆ ಭ್ರಷ್ಟ ದುರ್ಗುಣನೆ. ಎಲ್ಲವೋ ಮಹಿಷಾಸುರ, ಇಷ್ಟು ಪಂತ ಏಕೋ ನಿನಗೆ ಭ್ರಷ್ಟ ದುರ್ಗುಣನೆ. ಎಲ್ಲವೋ ಮಹಿಷಾಸುರ, ಶ್ರೇಷ್ಠ ವಂಶದವನು ನೀನು, ಶ್ರೇಷ್ಠ ವಂಶದವನು ನೀನು, ಏಕೆ ಮರೆತೆಯೋ ಇಷ್ಟು ಪಂತ ಏಕೋ ನಿನಗೆ ಭ್ರಷ್ಟ ದುರ್ಗುಣನೆ. ಎಲ್ಲವೋ ಮಹಿಷಾಸುರ, ಶಂಕರ, ದುರುಳ ನಿಂದೆಯ ಮರುಳೋ ತಾನಕ್ಕೆ ಕೆರಳಿ ಬರ್ಬದು ಕೋಪವೇನ. ದುರುಳ ನಿಂದೆಯ ಮರುಳೋ ತಾನಕ್ಕೆ ಕೆರಳಿ ಬರ್ಬದು ಕೋಪವೇನಗೆ. ಎಲ್ಲವೋ ಮಹಿಷಾಸುರ, ಶಂಕರ, ಗರಳ ಸೀಳುವ ಕರುಳ ಬಗೆ, ಗರಳ ಸೀಳುವ ಕರುಳ ಬಗೆಯುವೆ ದುರುಳ ದೈತ್ಯನೆ. ಇಷ್ಟು ಪಂತ ಏಕೋ ನಿನಗೆ ಭ್ರಷ್ಟ ದುರ್ಗುಣನೆ, ಭ್ರಷ್ಟ ದುರ್ಗುಣನೆ, ಭ್ರಷ್ಟ ದುರ್ಗುಣನೆ. ಎಲ್ಲವೋ ಮಹಿಷಾಸುರ, ಎಲ್ಲವೋ ಶಂಕರ, ನಿನ್ನ ಮನದ ಆಂತರ್ಯವನ್ನು ನಾನು ಅರಿಯದವನೇ.
ಹಿಂದೆ ನಾನು ಕೊಟ್ಟಿರೋ ವರಗಳಿಂದ ಇಂದು ದುರಹಂಕಾರದಿಂದ ಮರೆಯುತ್ತಿರುವೆಯಾ? ಅನ್ಯಾಯವಾಗಿ ಹಾಳಾಗಬೇಡ. ಈಗಲಾದರೂ ನನ್ನ ಮಾತು ಕೇಳು, ಸುಮ್ಮನೆ ಹೊರಟು ಹೋಗು. ಹೇಳವೋ ಶಂಕರ, ಹೇಳವೋ ಮಹಿಷಾಸುರ, ನಿನ್ನ ಅಂತರಂಗವನ್ನು ನಾನು ಚೆನ್ನಾಗಿ ಬಲ್ಲೆನು. ಈಗ ನೀನು ನನ್ನೊಡನೆ ಯುದ್ಧ ಮಾಡಿದರೆ ಸರಿ, ಇಲ್ಲವಾದರೆ ಭಗ್ನಮಯರಾದ ದೇವತೆಗಳೇ ಆಗಲಿ ಮಾನವರೇ ಆಗಲಿ ನನಗೆ ಅಡ್ಡ ಬಂದವರನ್ನು ಸಲಬಡಿದು ಅವರನ್ನು ನಷ್ಟಪಡಿಸದಿದ್ದ ಮೇಲೆ ಈ ಮಹಿಷಾಸುರನೆಂಬ ನಾಮಾಂಕಿತ ನನಗೆ ತಕ್ಕು. ಸುಮ್ಮನೆ ಯುದ್ಧಕ್ಕೆ ಸಿದ್ಧನಾಗು, ಇಲ್ಲವಾದರೆ ಈ ಜಗತ್ತಿನಲ್ಲಿ ಈಶ್ವರನೆಂಬ ನಿನ್ನ ನಾಮಾಂಕಿತವನ್ನು ಆಳಗಿಬಿಡುತ್ತಾರೆ. ಮೂರ್ಖ, ನಿನಗೆ ಎಷ್ಟು ವಿಧವಾಗಿ ಹೇಳಿದರೂ ಕೇಳುವುದಿಲ್ಲ. ನಿನಗೆ ಮೃತ್ಯುವು ಸಮೀಪಿಸಿದಂತೆ ಕಾಣುತ್ತಿರುವುದು. ಆದ್ದರಿಂದ ನಿನ್ನ ಮನಸ್ಸಿಗೆ ಬಂದಂತೆ ಮಾಡಿಕೊ. ನಾನು ಈ ಕೈಲಾಸದಿಂದಲೇ ಅದೃಶ್ಯನಾಗುವೆನು. ಶಂಕರ, ಶಂಕರನು ನನಗೆ ಎದರಿ ಈ ಕೈಲಾಸವನ್ನೇ ಬಿಟ್ಟು ಓಡಿ ಹೋದನು. ಈಗ ಈ ಕೈಲಾಸವು ನನ್ನ ಕೈವಶವಾಯಿತು. ನಾನೀಗಲೇ ವೈಕುಂಠಕ್ಕೆ ಹೋಗಿ ಆ ಏಡಿ ನಾರಾಯಣನನ್ನು ಸೆರೆ ಹಿಡಲೇಬೇಕು. ಪ್ರಾಸ್ಥ, ಪ್ರಾರಂಭ, ಚಕ್ಷರ ನಮ್ಮ ಸೈನ್ಯವೆಲ್ಲವೂ ವೈಕುಂಠದ ಕಡೆಗೆ ನಡೆಯಲಿ.
ಲಕ್ಷ್ಮಿ, ಸ್ವಾಮಿ. ಬಾರೇ ನೀ ಚೆಲುವೆ. ಲಕ್ಷ್ಮಿ, ಸ್ವಾಮಿ. ಬಾರೇ ನೀ ಚೆಲುವೆ. ನಿನ್ನಂದ ಚಂದ ಮಕರಂದ, ನಿನ್ನೊಲವು ಎನಗೆ ಬಲು ಚಂದ. ಆಹಾ. ನಿನ್ನಂದ ಚಂದ ಮಕರಂದ, ನಿನ್ನೊಲವು ಎನಗೆ ಬಲು ಚಂದ. ಬಾರೇ ನೀ ಚೆಲುವೆ. ಸ್ವಾಮಿ. ದೇವಿ, ನಾರಿ ಶೃಂಗಾರಿ ವಾಗಿನಿಯೇ, ನಾರಿ ಶೃಂಗಾರಿ ವಾಗಿನಿಯೇ, ಪ್ರೇಮ ಮಂದಾರ ವಾಗಿನಿಯೇ, ಪ್ರಣಯ ಬೀರುತ ನೀ ಬಾರೇ. ಧ್ಯಾನಸ್ಥರ. ಪ್ರಣಯ ನೀರುತ ನೀ ಬಾರೆ, ಉಲ್ಲಾಸವ ತೋರೆ ವಿನೋದವ ಬೀರೆ. ಉಲ್ಲಾಸವ ತೋರೆ ವಿನೋದವ ಬೀರೆ, ವನರಾಣಿ ಕಳವೇಣಿ ಚಿಂತಾಮಣಿ. ಕಲರಾಣಿ ವನವೇಣಿ ಚಿಂತಾಮಣಿ. ಬಾರೇ ನೀ ಚೆಲುವೆ. ನಿನ್ನಂದ ಚಂದ ಮಕರಂದ, ನಿನ್ನೊಲವು ಎನಗೆ ಬಲು ಚಂದ. ಬಾರೇ ನೀ ಚೆಲುವೆ. ಕಮಲ ನಾಭನ ಪ್ರಿಯ ಸಖಿಯೇ, ಕಮಲ ನಾಭನ ಪ್ರಿಯ ಸಖಿಯೇ, ಕಮಲ ಕರದಳೆ ಬಿಡಿದವಳೆ. ಆಹಾ. ಕಮಲ ಕರದಳು ಬಿಡಿದವಳೆ, ಉಲ್ಲಾಸವ ತೋರೆ ವಿನೋದವ ಬೀರೆ. ಲಕ್ಷ್ಮಿ, ಸ್ವಾಮಿ. ಉಲ್ಲಾಸವ ತೋರೆ ವಿನೋದವ ಬೀರೆ, ಕಲರಾಣಿ ವನವೇಣಿ ಚಿಂತಾಮಣಿ. ಕಲರಾಣಿ ವನವೇಣಿ ಚಿಂತಾಮಣಿ. ಬಾರೇ ನೀ ಚೆಲುವೆ. ನಿನ್ನಂದ ಚಂದ ಮಕರಂದ, ನಿನ್ನೊಲವು ಎನಗೆ ಬಲು ಚಂದ. ಬಾರೇ ನೀ ಚೆಲುವೆ. ದೇವಿ, ಸ್ವಾಮಿ. ಮೈಸಾಸನ ಉಪಟಳು ಬಹಳ ಮಿತಿಮೀರಿ ಮೃದು. ಆದ್ದರಿಂದ ದೇವಲೋಕವು ಉಳಿಯುವುದು ಅಸಾಧ್ಯವಾಗಿದೆ. ಈಗ ಏನು ಮಾಡೋದು ಪ್ರೇಯಸಿ? ಸ್ವಾಮಿ, ದುಷ್ಟ ಶಿಕ್ಷಕನು ಶಿಷ್ಟ ರಕ್ಷಕನು ಆದ ನಿಮಗೆ ಆತನನ್ನು ಸಂಹರಿಸಲು ಅಸಾಧ್ಯವೇ? ದೇವಿ, ಹರಿಹರ ಬ್ರಹ್ಮರಿಂದಲೂ ಶಂಕರನೆಂದು ವರವನ್ನು ಪಡೆದಿರುವನು. ದೇವಿ, ಮಾಡಬಾರದಂತೆ ವರವನ್ನು ಪಡೆದಿರುವನು. ಈ ಲೋಕಗಳು ಇದು ಅಸಾಧ್ಯವಾಗದೆ ಪ್ರೇಯಸಿ. ದೇವಿ, ಸ್ವಾಮಿ. ಜೀವನವೆಲ್ಲ ಗೋಕುಲವಾಗಿ, ಒಲವೇ ಯಮುನಾ ನದಿಯಾಗಿ. ದೇವಿ, ಜೀವನವೆಲ್ಲ ಗೋಕುಲವಾಗಿ, ಒಲವೇ ಯಮುನಾ ನದಿಯಾಗಿ. ನಾವೇ ರಾಜ ರಾಣಿಯರಾಗಿ, ನಾವೇ ರಾಜ ರಾಣಿಯರಾಗಿ, ಆಡುವ ಮಾತೆ ಪ್ರೇಮ ವಿಲಾಸ. ಆಡುವ ಮಾತೆ ಪ್ರೇಮ ವಿಲಾಸ, ರಮಣಿ ತರುಣಿ ಪ್ರೇಮ ವಿಲಾಸ. ರಮಣಿ ತರುಣಿ ಪ್ರೇಮ ವಿಲಾಸ, ರಮಣಿ ತರುಣಿ ರಮಣಿ.
ನಾನೇ ಪುಣ್ಯವತಿ, ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ಸ್ವಾಮಿ, ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಹರಿನಾಮ ಹರಿಧ್ಯಾನ ಹರಿ ಸೇವೆಯಿಂದ ನಾ ಧನ್ಯಳಾದೆ, ಪರಮಾನ್ಯಳಾದೆ. ಹರಿನಾಮ ಹರಿಧ್ಯಾನ ಹರಿ ಸೇವೆಯಿಂದ ನಾ ಧನ್ಯಳಾದೆ, ಬಲುಮಾನ್ಯಳಾದೆ. ದೇವಾನುದೇವನ ದಯೆಯಿಂದ ಸ್ವಾಮಿ, ಲಕ್ಷ್ಮಿ, ದೇವಾನುದೇವನ ದಯೆಯಿಂದ ಮೂಲೋಕ ಪೂಜಿಸುವ ಸಿರಿದೇವಿಯಾದ ಮೂಲೋಕ ಪೂಜಿಸುವ ಸಿರಿದೇವಿಯಾದ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಕ್ಷಣಕಾಲ ದೂರಾಗಿ ಇರಲಾರೆನೆಂದು ನಿಮ್ಮಲ್ಲಿ ಬೆರೆತು ನನ್ನನ್ನು ಮರೆತು ಕ್ಷಣಕಾಲ ದೂರಾಗಿ ಇರಲಾರೆನೆಂದು ನಿಮ್ಮಲ್ಲಿ ಬೆರೆತು ನನ್ನನ್ನು ಮರೆತು ಮನೆ ಮಾಡಿ ಹೃದಯದಲ್ಲಿ ಮುದದಿಂದ ಮನೆ ಮಾಡಿ ಹೃದಯದಲ್ಲಿ ಮೋದದಿಂದ ಶ್ರೀಪತಿಗೆ ಅನುಗಾಲ ಆನಂದ ತಂದ ಸ್ವಾಮಿ, ಶ್ರೀಪತಿಗೆ ಅನುಗಾಲ ಆನಂದ ತಂದ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಆಹಾ, ಇಂದು ನಾನೇ ಆಹಾ, ಸ್ವಾಮಿ, ದೇವಿ, ಇಂದು ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಸ್ವಾಮಿ, ಅಮ್ಮ, ಅದು ಅತ್ತ ನೋಡಿ, ಪರಮೇಶ್ವರನು ಬ್ರಹ್ಮದೇವನು ದೇವೇಂದ್ರಾದಿ ಮೊದಲಾದ ಸುರರು ಇತ್ತಲೇ ಬರುವಂತೆ ತೋರುತ್ತಿರುವುದಲ್ಲ. ದೇವಿ, ನಾನು ಮೊದಲೇ ಗೋಚರವಾಗಿರು ಬರಲಿ, ಬಹಳ ಸಂತೋಷ. ವೈಕುಂಠಪುರವಾಸ ಸಾರಿ ಬೇಡುವೆ ನಿನ್ನ, ವೈಕುಂಠಪುರವಾಸ ಸಾರಿ ಬೇಡುವೆ ನಿನ್ನ, ಸಾರಾ ಗುಣಾಢ್ಯಾನೆ ಹರಿಯೇ.
ರಕ್ಷಕರು ಯಮಗಾರ ರಚಿಸುವ ದೊರೆ ನೀನು ರಕ್ಷಕರು ಯಮಗಾರ ರಚಿಸುವ ದೊರೆ ನೀನು ಕುಕ್ಷಿ ಗೋಡೆಯ ನಿನ್ನ ಕುಕ್ಷಿ ಗೋಡೆಯ ನಿನ್ನ ಸಾರಿ ಬೇಡುವೆರಯ್ಯ ವೈಕುಂಠಪುರ ವಾಸ ಸಾರಿ ಬೇಡುವೆ ನಿನ್ನ ಸಾರಾ ಗುಣಾಢ್ಯಾನೆ ಹರಿಯೇ ನಾರಾಯಣ ನಮ್ಮನ್ನು ಕಾಪಾಡು ಕಾಪಾಡು. ಬ್ರಹ್ಮದೇವ, ಮಹಾದೇವ, ಮಹೇಂದ್ರ ನಿಮ್ಗೆಲ್ಲರಿಗೂ ಮಂಗಳವಾಗಲಿ. ಬ್ರಹ್ಮದೇವ, ನಿಮ್ಮ ಕಷ್ಟವೆಲ್ಲವೂ ನನಗೆ ಗೋಚರವಾಗಿರುವುದು. ಆದರೆ ಈ ಕಷ್ಟವು ನನಗೂ ತಪ್ಪಿದ್ದಲ್ಲ. ಅದಕ್ಕೆ ಒಂದು ನಾವು ಆಲೋಚನೆಯನ್ನು ಮಾಡೋಣ. ನಮ್ಮ ಜನ್ಮದಾತೆಯ ಜಗದಂಬೆಯನ್ನು ಧ್ಯಾನಿಸಿ ನಮ್ಮ ಸಕಲ ಶಸ್ತ್ರಾಸ್ತ್ರಗಳನ್ನು ಹಾಗೆ ಕೊಟ್ಟಿ ಆಕೆಯಿಂದ ಮೈಸಾಸನ್ನು ಸಂಹರಿಸುವಂತೆ ತಪಸ್ಸನ್ನು ಆಚರಿಸಿ ನಡೀರಿ ಹೋಗೋಣ. ಹಾಗೆ ಆಗಲಿ ಪರಮಾತ್ಮ. ಕಬಡ್ಡಿ ವಂಚಕ ದಾನವರ ಬಾಧೆಯನ್ನು ತಾಳಲಾರದೆ ಸಮುದ್ರದ ಮಧ್ಯದಲ್ಲಿ ಪುರವನ್ನು ರಚಿಸಿಕೊಂಡು ಬಾಳುತ್ತಿರುವ ಕಳ್ಳನೇ, ಧೈರ್ಯವಿದ್ದರೆ ಬಾರ ಯುದ್ಧಕ್ಕೆ. ಎಲ್ಲವೋ ಮದಾಂಧ, ಶಂಕರನಿಂದ ವರವನ್ನು ಪಡೆದೆ ಎಂದು ದುರಾಂಕಾರದಿಂದ ಮೆರೆಯಬೇಡ. ನಿಮ್ಮಂತ ರಕ್ಕಸರು ನನ್ನನ್ನು ಕೆಣಕಲು ಅವರ ಗತಿ ಏನಾಗಿತ್ತು ನೀನು ಸಹ ನೋಡಿದೆ. ಸುಮ್ಮನೆ ಹೊರಟು ಹೋಗು, ಇಲ್ಲವಾದರೆ ಬಹಳ ಅನರ್ಥವಾಗುತ್ತೆ. ಹೇಳವೋ ಮಾಯಾವಿ, ದಾನವರ ವಂಶಕ್ಕೆ ಕಂಟಕನಾಗಿರುವ ನಿನ್ನನ್ನು ಮಾತ್ರ ಉಳಿತಲಾರೆ. ಧೈರ್ಯವಿದ್ದರೆ ಸಿದ್ಧರಾಗಿದ್ದಕ್ಕೆ. ಇಲ್ಲ ಮಾಯಾವಿ, ನಾನು ಎಷ್ಟು ಹೇಳಿದ್ರು ನೀನು ಕೇಳುತ್ತಲೇ ಇಲ್ಲವಲ್ಲ. ಇರಲಿ, ನಾನು ಈ ವೈಕುಂಠವನ್ನು ಬಿಟ್ಟು ಅದೃಶ್ಯನಾಗುವನು. ನಿನ್ನ ಮನಸ್ಸಿಗೆ ಬಂದಂತೆ ಮಾಡಿಕೋ. ನಾರಾಯಣನು ನನ್ನೊಡನೆ ಯುದ್ಧ ಮಾಡಲು ಎದರಿ ಈ ವೈಕುಂಠವನ್ನೇ ಬಿಟ್ಟು ಓಡಿ ಹೋದನು. ಸ್ವರ್ಗಲೋಕ, ಸತ್ಯಲೋಕ, ಕೈಲಾಸ, ವೈಕುಂಠ ಇವೆಲ್ಲವೂ ನನ್ನ ಕೈವಶವಾದವು. ರಾಷ್ಟ್ರ, ಕಲಂಬ, ಚಕ್ಷರ, ಇನ್ನು ನಮ್ಮ ಸೈನ್ಯವೆಲ್ಲವೂ ನಮ್ಮ ರಾಜ್ಯದ ಕಡೆಗೆ ನಡೆಯಲಿ.